ಹೆನ್ರಿ ಹೆರ್ವಿನ್ ಹಾಗೂ ಈ ಪ್ಯಾಲೇಸ್ ಒಳಗಡೆ ಅಂದರೆ ಇಂಟೀರಿಯರ್ ಡಿಸೈನ್ ಮಾಡಿದ್ದು ರಾಘವ ನಾಯ್ಡು ಅವರು. ಈಗಲೂ ರಾಯಲ್ ಫ್ಯಾಮಿಲಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಪ್ಯಾಲೇಸ್ನಲ್ಲಿ ನಮ್ಮನ್ನು ಅಲೋ ಮಾಡೋದು 1/4 ಏರಿಯಾ ಮಾತ್ರ. ರಿಮೈನಿಂಗ್ 3/4 ಏರಿಯಾದಲ್ಲಿ ರಾಯಲ್ ಫ್ಯಾಮಿಲಿ ಇರೋದ್ರಿಂದ ಅಲ್ಲಿ ನಮಗೆ ನೋ ಎಂಟ್ರಿ. ಈ ಪ್ಯಾಲೇಸ್ನ ಇಂಡೋ ಸಾರ್ಸನಿಕ್ ಸ್ಟೈಲಲ್ಲಿ ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ಕಿಟಕಿಗಳು ಕಾಣಿಸ್ತಾ ಇದೆಯಲ್ಲ ಅದನ್ನೆಲ್ಲ ರಾಜಸ್ಥಾನಿ ಸ್ಟೈಲಲ್ಲಿ ಮಾಡಿರೋದು. ಈ ಪ್ಯಾಲೇಸ್ ಮೇಲೆ ಎತ್ತರದಲ್ಲಿ ಒಂದು ಮೆಟಾಲಿಕ್ ಡೋಮ್ ಇರುತ್ತೆ. ಆ ಡೋಮ್ ಮೇಲೆ ಒಂದು ಮೆಟಾಲಿಕ್ ಫ್ಲ್ಯಾಗ್ ಇದೆ, ಅದು ಕಾಣಿಸ್ತಾ ಇದೆಯಲ್ಲ. ಆ ಫ್ಲ್ಯಾಗ್ನ 2.7 kg ಗೋಲ್ಡಿಂದ ತಯಾರು ಮಾಡಿರ್ತಾರೆ. ಬನ್ನಿ ಈಗ ಪ್ಯಾಲೇಸ್ ಒಳಗಡೆ ಹೋಗೋಣ.
ನಿರ್ಮಿಸಿ. ಇವರೇ ಕೃಷ್ಣರಾಜ ಒಡೆಯರ್ ಅವರು. ಈ ಸ್ಟ್ಯಾಚ್ಯೂನ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿರೋದು. ನೋಡಿ, ಒರಿಜಿನಲ್ ಮನುಷ್ಯ ಚೇರ್ ಮೇಲೆ ಕೂತ್ರೆ ಹೇಗಿದೆಯೋ ಸೇಮ್ ಅದೇ ಥರ ಇದೆ. ಇದೇ ಆಡಿಯನ್ಸ್ ಹಾಲ್. ಇದರಲ್ಲಿ 42 ಪಿಲ್ಲರ್ಸ್ ಇವೆ. ಮೈಸೂರು ಪ್ಯಾಲೇಸ್ನಲ್ಲಿ ಇದು ಮೇನ್ ಅಟ್ರಾಕ್ಷನ್. ಸೊ ಈ ಆರ್ಚ್ ನೋಡೋದಕ್ಕೆ ಒಂದೇ ಥರ ಇದ್ರೂ ನಾವು ಎಂಡ್ವರೆಗೂ ನೋಡ್ಬೋದು. ಫ್ರೆಂಡ್ಸ್, ಈ ಡಿಸೈನ್ನ ಮಾಡಿದ್ದು ಆರ್ಕಿಟೆಕ್ಟ್ ರಾಘವ್ ನಾಯ್ಡು ಅವರು. ಹಾಗೆ ಈ ಡಿಸೈನಿಂದ ಒಂದು ಚಿಕ್ಕ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅದೇನೆಂದರೆ, ಒಂದು ಸಲ ರಾಜ ಅವರು ರಾಘವ್ ನಾಯ್ಡು ಅವ್ರನ್ನ ಅವ್ರ ಪ್ಯಾಲೇಸ್ಗೆ ಕರೆಸ್ಕೊಂಡು ಇಬ್ಬರು ಊಟ ಮಾಡ್ತಾ ಇರಬೇಕಾದ್ರೆ ಈ ಡಿಸೈನ್ ಬಗ್ಗೆ ಡಿಸ್ಕಸ್ ಮಾಡ್ತಾರಂತೆ. ಆವಾಗ ರಾಘವ್ ನಾಯ್ಡು ಅವರು ಈ ಡಿಸೈನ್ಗೆ ಸಂಬಂಧಪಟ್ಟ ಪ್ರಿಂಟ್ಸ್ನ ತರೋದನ್ನ ಮರ್ತ್ಬಿಟ್ಟಿರ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ, ಊಟ ಆದಮೇಲೆ ಖಾಲಿ ತಟ್ಟೆ ಇರುತ್ತಲ್ಲ, ಅದರಲ್ಲಿ ಮೊಸರು ಹಾಕ್ಬಿಟ್ಟು ಆ ಮೊಸರಲ್ಲಿ ಈ ಡಿಸೈನ್ನ ಸ್ಕೆಚ್ ಮಾಡಿ ತೋರಿಸ್ತಾರಂತೆ. ಸೊ ಆವಾಗ ರಾಜ ಅವರಿಗೆ ಈ ಡಿಸೈನ್ ಇಷ್ಟ ಆಗಿ ಅದನ್ನು ಓಕೆ ಮಾಡಿದ್ರಂತೆ. ಇದು ಪ್ರೈವೇಟ್ ದರ್ಬಾರ್ ಹಾಲ್. ಈ ದರ್ಬಾರ್ ಹಾಲ್ನಲ್ಲಿ ಪ್ರತಿ ವರ್ಷ ನವರಾತ್ರಿ ಸಮಯದಲ್ಲಿ ಮಹಾರಾಜರು ಬಂದ್ಬಿಟ್ಟು ಪೂಜೆ ಮಾಡ್ತಾರೆ. ಫ್ರೆಂಡ್ಸ್, ನಾವೀಗ ಪ್ಯಾಲೇಸಿಂದ ಆಚೆ ಬಂದಿದ್ದೀವಿ. ಬನ್ನಿ ಮೈಸೂರು ಪ್ಯಾಲೇಸ್ ರೆಸಿಡೆನ್ಷಿಯಲ್ ವಿಂಗ್ ಕಡೆ ಹೋಗೋಣ. ನಾವು ಈ ದಾರಿಯಲ್ಲಿ ಹೀಗೆ ಸ್ಟ್ರೈಟ್ ಹೋದರೆ ನಮಗೆ ಎಕ್ಸಿಟ್ ಕೂಡ ಆಗ್ಬೋದು. ಮತ್ತು ಇಲ್ಲೊಂದು ದೇವಸ್ಥಾನ ಇದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅದನ್ನು ದರ್ಶನ ಮಾಡ್ಬೋದು ನೀವು. ಇದು ಪ್ಯಾಲೇಸ್ ಮೈನ್ ಎಂಟ್ರೆನ್ಸ್. ನಮಗೆ ಇಲ್ಲಿಂದ ಎಂಟ್ರಿ ಆಗಲಿ ಎಕ್ಸಿಟ್ ಆಗಲಿ ಯಾವುದು ಇರೋದಿಲ್ಲ. ಬಟ್ ನೀವು ಮೈಸೂರು ಸಿಟಿಯಿಂದ ಆಟೋ ಏನಾದರೂ ಬುಕ್ ಮಾಡಿಕೊಂಡ್ರೆ ಅವರು ಇಲ್ಲಿ ಕರ್ಕೊಂಬಂದ್ಬಿಟ್ಟು ಪ್ಯಾಲೇಸ್ ಕ್ಲೋಸ್ ಆಗಿದೆ ಅಂತ ನಿಮ್ಮನ್ನು ಶಾಪಿಂಗ್ ಏರಿಯಾ ಕರ್ಕೊಂಡು ಹೋಗ್ತಾರೆ. ಅವ್ರ ಜೊತೆ ಹುಷಾರಾಗಿರಿ. ಇದು ಕಾಣಿಸ್ತಾ ಇದೆಯಲ್ಲ, ಈ ಪೋರ್ಷನಲ್ಲಿ ರಾಯಲ್ ಫ್ಯಾಮಿಲಿ ಸ್ಟೇ ಮಾಡ್ತಾರೆ. ಫ್ರೆಂಡ್ಸ್, ನೀವು ಇನ್ ಕೇಸ್ ಈ ಪ್ಯಾಲೇಸ್ನ ಏನಾದರೂ ಒಂದು ರೌಂಡ್ ಸುತ್ತಾಕಬೇಕು ಅಂದ್ಕೊಂಡ್ರೆ ನಿಮಗೆ ಇಲ್ಲಿ ಬ್ಯಾಟ್ರಿ ಆಪ್ರೇಟೆಡ್ ಕಾರ್ ಫೆಸಿಲಿಟಿ ಕೂಡ ಇರುತ್ತೆ. ಅದಕ್ಕೆ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಥರ ಇರುತ್ತೆ ಆ ವೆಹಿಕಲ್. ಈ ಮೈಸೂರು ಪ್ಯಾಲೇಸ್ನ ಮತ್ತೊಂದು ಮೇಯ್ನ್ ಅಟ್ರಾಕ್ಷನ್ ಏನಂದರೆ, ಇಲ್ಲಿ ಪ್ರತಿ ಸಂಡೇ ಮತ್ತು ಪಬ್ಲಿಕ್ ಹಾಲಿಡೇಸ್ ದಿನ ನಡೆಯುವಂಥ ಲೈಟ್ ಶೋ. ಫ್ರೆಂಡ್ಸ್, ಅವತ್ತು ಈವ್ನಿಂಗ್ 7 o'clock 8 o'clockವರೆಗೂ ಫುಲ್ ಪ್ಯಾಲೇಸ್ಗೆ ಲೈಟ್ ಹಾಕಿರ್ತಾರೆ.
ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಈ ಮೈಸೂರು ಪ್ಯಾಲೇಸ್ ಬಗ್ಗೆ ಅಥವಾ ಮೈಸೂರಿನಲ್ಲಿರೋ ಬೇರೆ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಅದಕ್ಕೆ ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.